ಹಲೋ ವಿದ್ಯಾರ್ಥಿಗಳೇ, ಎಜುಟೆಕ್ ಇಸಿ ಎಕ್ಸ್ಪೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕೂಡ ಮಾಡಿ. ಸೊ ವಿದ್ಯಾರ್ಥಿಗಳೇ, ಫಸ್ಟ್ ರೌಂಡ್ಗೆ ಸಂಬಂಧಿಸಿದಂತೆ ಹೊಸ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, 2025 ಮೊದಲನೇ ಸುತ್ತಿನ ಸೀಟ್ ಹಂಚಿಕೆಯ ನಂತರ ಪ್ರಕ್ರಿಯೆ ಮತ್ತು ವೇಳಾಪಟ್ಟಿಯನ್ನು ಬಿಟ್ಟಿದ್ದಾರೆ. ಮಾರ್ನಿಂಗ್ ಹೇಳಿದೆ, ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ. ಸೇಮ್ ಅದನ್ನೇ ಒಂದು ಇನ್ಸ್ಟ್ರಕ್ಷನ್ಸನ್ನು ಡಿಲೇ ಆಗಿ ತಿಳಿಸಿದ್ದಾರೆ. ಯಾರು ನಾನು ಫಸ್ಟ್ ವಿಡಿಯೋ ನೋಡಿಲ್ಲ, ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ವಿದ್ಯಾರ್ಥಿ ಫಸ್ಟ್ ನೋಟಿಫಿಕೇಶನ್ ಏನಿದೆ ಅಲ್ಲ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿಗಳೇ, ಯು ಜಿ ನೀಟ್ ಮತ್ತು 2025 CET 2025 ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್. ಫಸ್ಟ್ ರೌಂಡ್ ಏನಿದೆಲ್ಲ ಅದ್ರ ರಿಲೇಟೆಡ್ ಎಲ್ಲ ಬಿಟ್ಟಿರೋದು ಕೂಡ ಯಾವುದು ಕೂಡ ಸೆಕೆಂಡ್ ರೌಂಡ್ಗೆ ಸಂಬಂಧಿಸಿಲ್ಲ. ಇದೇನಿದೆ ಅಲ್ಲ, MCC ನವದೆಹಲಿ ಇವರು ದಿನಾಂಕ 12/8/2025 ಅಖಿಲ ಭಾರತೀಯ ವೈದ್ಯಕೀಯ ಸೀಟ್ಗಳ ಹಂಚಿಕೆ ಮೊದಲನೇ ಸುತ್ತಿನ ತಾತ್ಕಾಲಿಕ ಫಲಿತಾಂಶವನ್ನು ಪ್ರಕಟಿಸಲಾಗಿರುತ್ತದೆ. ವಿದ್ಯಾರ್ಥಿಗಳೇ, ಈ ಹಿನ್ನೆಲೆಯಲ್ಲಿ ಯು ಜಿ CET ನೀಟ್ ಕೋರ್ಸ್ಗಳಿಗೆ ಮೊದಲನೇ ಸುತ್ತಿನಲ್ಲಿ ಸೀಟ್ ಹಂಚಿಕೆಯಾದ ಅಭ್ಯರ್ಥಿಗಳ ಚಾಯ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳೋದು, ನಂತರ ಶುಲ್ಕ ಪಾವತಿ ಮಾಡ್ಕೊಳ್ಳೋದು, ಹಾಗೆ ಒಂದು ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದು, ಹಾಗೆ ಕಾಲೇಜಲ್ಲಿ ವರದಿ ಮಾಡ್ಕೊಳ್ಳೋದು ಎಲ್ಲನೂ ಆಲ್ರೆಡಿ ಹೇಳಿದ್ದೇವೆ ಅಂತಂದು ಹೇಳಿದ್ದಾರೆ. ಹಾಗೆಯೇ ಇಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿಂದ ಇಂಪಾರ್ಟೆಂಟ್ ಆಗಿರುತ್ತೆ. ಇಂಜಿನಿಯರಿಂಗು, ಕೃಷಿ ವಿಜ್ಞಾನ, ವೆಟನರಿ, B.Pharm, Pharm D, ಯೋಗ, ನ್ಯಾಚುರೋಪತಿ, BPT, ಹಾಗೆಯೇ BPO, ಅಲೈಡ್ ಹೆಲ್ತ್ ಸೈನ್ಸ್, ಆರ್ಕಿಟೆಕ್ಚರ್, BSc ನರ್ಸಿಂಗ್, ಹೋಮಿಯೋಪತಿ, ಈ ಎಲ್ಲ ಕೋರ್ಸ್ಗಳಿಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆ ವಿದ್ಯಾರ್ಥಿಗಳಿಗೆ. ಓಕೆನಾ? ಇಲ್ಲಿ ಏನೇನು ಕೊಟ್ಟಿದ್ದಲ್ಲ ಇವೆಲ್ಲವೂ ಕೂಡ ಸೀಟ್ ಅಲಾಟ್ಮೆಂಟ್ ಆಗಿದೆ, ಫಸ್ಟ್ ಆಪ್ಷನ್ ನಡೆದಿದೆ. ಅಲ್ಲಿರುವಂಥ ವಿದ್ಯಾರ್ಥಿ ಏನಿದೆಲ್ಲ ಚಾಯ್ಸ್ಗಳನ್ನ ಆಯ್ಕೆ ಮಾಡ್ಕೊಳ್ಳೋ ದಿನಾಂಕ ಏನಿತ್ತಲ್ಲ, ಚಾಯ್ಸ್ ಆಯ್ಕೆ ಮಾಡ್ಕೊಂಡು ಸ್ಟಾರ್ಟ್ ಆಗಿರೋದು. ಹಿಂದಿನ ಸ್ಟಾರ್ಟ್ ಆಗಿದೆ, ಬಟ್ ಲಾಸ್ಟ್ ಡೇಟ್ ಏನಿದೆ ಅಲ್ಲ 14ನೇ ತಾರೀಕು 8/2025 11 ಗಂಟೆಗೆ ಕೊನೆಗೊಳ್ಳುತ್ತದೆ. ಯಾರ್ಯಾರು ವಿದ್ಯಾರ್ಥಿಗಳೊಂದು ಕಂಪ್ಲೀಟ್ ಮಾಡಿದ್ದೀರಿ, ಇಲ್ಲಿಯವರೆಗೆ ಆಯ್ಕೆ ಮಾಡಿದ್ದಲ್ಲಿ ನಾಳೆ 11 ಗಂಟೆ ಅಂದರೆ 14-11 ಗಂಟೆ ಒಳಗಡೆ ನಿಮ್ದೆಲ್ಲನೂ ಪ್ರೊಸೀಜರ್ ಮುಗಿಬೇಕಂತ ಹೇಳಿದ್ದಾರೆ. ಯಾಕೆಂದರೆ ಮತ್ತೆ ಎಕ್ಸ್ಟೆಂಡ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ನೋಡಿ. ಓಕೆನಾ? ಯಾವುದೇ ಕಾರಣಕ್ಕೂ ಎಕ್ಸ್ಟೆಂಡ್ ಮಾಡೋದಿಲ್ಲ. ಅಷ್ಟು ಒಳಗಡೆ ಕಂಪ್ಲೀಟ್ ಮಾಡಬೇಕು. ಹಾಗೆಯೇ ಚಾಯ್ಸ್ಗಳನ್ನಾಯಿತು, ಶುಲ್ಕ ಪಾವತಿ ಒಂದು ಚಲನ ಡೌನ್ಲೋಡ್ ಮಾಡ್ಕೊಂಡು ಬ್ಯಾಂಕಲ್ಲಿ ಅಮೌಂಟ್ ಕಟ್ಟೋದಾಗಿರ್ಬೋದು, ನಂತರ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಾಗಿರ್ಬೋದು. ಕೊನೆಯ ದಿನಾಂಕ ಅದು ಕೂಡ 14ನೇ ತಾರೀಕು. 14ನೇ ತಾರೀಕು 4 ಗಂಟೆ ಒಳಗಡೆ ಇದೆಲ್ಲ ಕಂಪ್ಲೀಟ್ ಆಗಬೇಕಾಗತ್ತೆ. ಕಾಲೇಜಲ್ಲಿ ವರದಿ ಮಾಡ್ಕೊಳ್ಳೋದು ಏನಂದರೆ, ಕಾಲೇಜಲ್ಲಿ ಹೋಗಿ ನೀವು ಅಲ್ಲಿ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳೋದಾಗಿರ್ಬೋದು, ನಂತರ ಅಲ್ಲಿ ಡಾಕ್ಯುಮೆಂಟ್ಸನ್ನ ಸಬ್ಮಿಟ್ ಮಾಡುವಂಥದ್ದಾಗಿರ್ಬೋದು. ಡಾಕ್ಯುಮೆಂಟ್ಸ್ ಏನೇನಿರ್ತಾವಲ್ಲ ನಿಮ್ದೆಲ್ಲವೂ ಕೂಡ 2 ಸೆಟ್ಟನ್ನು, ಜೆರಾಕ್ಸ್ 2 ಸೆಟ್ಟು, ಒರಿಜಿನಲ್ 1 ಸೆಟ್ಟನ್ನು ಕಂಪಲ್ಸರಿ ಒರಿಜಿನಲ್ ಕೂಡ ಸಬ್ಮಿಟ್ ಮಾಡಬೇಕಾಗತ್ತೆ. ಅದು ಬಂದು 15ನೇ ತಾರೀಕು 8/2025 ಸಂಜೆ 5 ಗಂಟೆ ಒಳಗಡೆ ಕಂಪ್ಲೀಟ್ ಮಾಡಬೇಕು. ನಾಳೆಗೆ ಬಂದು ಒಂದು ಅಮೌಂಟ್ ಕಟ್ಟೋದು, ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಸಂಜೆ 4 ಗಂಟೆವರೆಗೆ ಕೊಟ್ಟಿದ್ದಾರೆ. 15ನೇ ತಾರೀಕು ಏನಿದೆಯಲ್ಲ, 15ನೇ ತಾರೀಕು ಗೌರ್ಮೆಂಟ್ ಹಾಲಿಡೇ ಇರುತ್ತೆ ವಿದ್ಯಾರ್ಥಿಗಳೇ, ಏಕೆಂದರೆ ಸ್ವತಂತ್ರ ದಿನಾಚರಣೆಯಿಂದ. ಬಟ್ ಆದರೂ ಕೆಲಸ ನಡೀತವೆ, ಬಟ್ ಒಂದೊಂದು ಕಾಲೇಜಲ್ಲಿ ಕೆಲಸ ನಡೆದೇ ಇರ್ಬೋದು, ಯಾಕೆಂದರೆ ಬೇಕಾಗಿರೋಂಥ ಸ್ಟಾಫ್ ಇರೋದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು 14ನೇ ತಾರೀಕಿಗೆ ಮುಗಿಸ್ಕೋಬೋದು. ಓಕೆನಾ ವಿದ್ಯಾರ್ಥಿ? ಇದು ಬರೀ ಇಲ್ಲಿ ಕೊಟ್ಟಿರುವಂಥ ಇಂಜಿನಿಯರಿಂಗ್, ಕೃಷಿ ಇದಕ್ಕೆ ಸಂಬಂಧಿಸಿದಂತೆ ಈ ವಿದ್ಯಾರ್ಥಿಗಳು ಮಾತ್ರ. ವಿದ್ಯಾರ್ಥಿಗಳೇ, ಮೊದಲನೇ ಸುತ್ತಿನಲ್ಲಿ ಸೀಟ್ ಹಂಚಿಕೆಯಾದ ಮಾಡಲಾದ ಕೋರ್ಸ್ಗಳು ಏನೇನಿದಾವಲ್ಲ, ವೈದ್ಯಕೀಯ, ದಂತವೈದ್ಯಕೀಯ ಕೋರ್ಸ್ಗಳಿಗೆ ಮಾತ್ರ ಫಸ್ಟ್ ಆಪ್ಷನ್ ನಡೆದಿದೆ. ಉಳಿದಂಥ ಕೋರ್ಸ್ಗಳು ನಡೆದಿಲ್ಲ ಅಂತ ಹೇಳಿದ್ದಾರೆ. ಹಾಗೆಯೇ ಚಾಯ್ಸನ್ನು ಆಯ್ಕೆ ಮಾಡೋ ಪ್ರಾರಂಭಿಕ ದಿನಾಂಕ ಏನಿದೆಯಲ್ಲ, 14ನೇ ತಾರೀಕಿಂದ 16ನೇ ತಾರೀಕು. ಇವ್ರು ಕೂಡ ಸ್ಟಾರ್ಟ್ ಆಗಿದೆ, ಬಟ್ ಇವ್ರ ಲಾಸ್ಟ್ ಡೇಟ್ ಇದು 16ನೇ ತಾರೀಕು ಮಧ್ಯಾಹ್ನ 12 ಗಂಟೆವರೆಗೆ ಇದೆ ವಿದ್ಯಾರ್ಥಿಗಳೇ. ಹಾಗೆ ಚಾಯ್ಸನ್ನು ಆಯ್ಕೆ ಮಾಡಿದ ಶುಲ್ಕ ಪಾವತಿ, ಕನ್ಫರ್ಮ್ ಸ್ಲಿಪ್ಪು ಹಾಗೆ ಡೌನ್ಲೋಡ್ ಮಾಡಿಕೊಳ್ಳೋದು. ಇದೇನಿದೆಲ್ಲ 14ರಿಂದ 18ನೇ ತಾರೀಕು ಕೊಟ್ಟಿದ್ದಾರೆ. ಹಾಗೆಯೇ ಒಂದು ಕನ್ಫರ್ಮೇಷನ್ ಸ್ಲಿಪ್ ಜೊತೆ ಕಾಲೇಜಲ್ಲಿ ವರದಿ ಮಾಡ್ಕೊಳ್ಳೋದು ಏನಿದೆಯಲ್ಲ, ಲಾಸ್ಟ್ ಡೇಟ್ ಬಂದು 19ನೇ ತಾರೀಕು ಸಂಜೆ 5 ಗಂಟೆವರೆಗೆ ಕೊಟ್ಟಿದ್ದಾರೆ ವಿದ್ಯಾರ್ಥಿ. ಇಲ್ಲೇನಿದೆಯಲ್ಲ ವಿದ್ಯಾರ್ಥಿಗಳೇ, 15ನೇ ತಾರೀಕು ಸ್ವತಂತ್ರ ದಿನಾಚರಣೆಯಿಂದ ಮತ್ತು ಶನಿವಾರ ಮತ್ತು ಭಾನುವಾರ ಸಾರ್ವತ್ರಿಕ ರಜಾ ದಿನಗಳು ಕೆಲಸ ದಿನಗಳೆಂದು ಪರಿಗಣಿಸಲು ಸೂಚಿಸಿದೆ. ವಿದ್ಯಾರ್ಥಿ ಹಾಲಿಡೇಸ್ ಇರ್ತವೆ. ಯಾವಾಗಂದರೆ 15 ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ರಜೆ ಇರ್ತವೆ ಅಂತ ಹೇಳ್ತಾರೆ. ಲಾಸ್ಟ್ ಸ್ಯಾಟರ್ಡೇ ಸಮಥಿಂಗ್ ರಜೆ ಇರ್ಬೋದು. ಹಾಗಾಗಿ ಆದಷ್ಟು ನೀವು ಒಂದು 14ನೇ ತಾರೀಕಿಗೆ ಕಂಪ್ಲೀಟ್ ಮಾಡ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು ಕೂಡ, ಯಾರ್ಯಾರು ಮೇಶೋರು ಏನು ಕಂಪ್ಲೀಟ್ ಮಾಡಿಲ್ಲ ಅನ್ನುವಂಥ ವಿದ್ಯಾರ್ಥಿಗಳು. ಇಷ್ಟೇ ಇದೆ ವಿದ್ಯಾರ್ಥಿಗಳು. ನಾನು ಆಲ್ರೆಡಿ ಹೇಳಿದೆ. ಇದನ್ನು ನೋಟಿಫಿಕೇಶನ್ ಮುಖಾಂತರ ಹೇಳಿದ್ದಾರೆ ವಿದ್ಯಾರ್ಥಿಗಳು. ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವಿದ್ಯಾರ್ಥಿಗಳು.